ಎಷ್ಟು ಜನ ನಿಮ್ಮ ಜೀವನದಲ್ಲಿ ಈ ಹೊಸ ವರ್ಷದಲ್ಲಿ ದೇವರು ಹೊಸ ಕಾರ್ಯಗಳನ್ನು ಮಾಡ್ತಾರೆ ಎಂಬುದು ಜನ ನಂಬ್ತೀರಾ? ಅಥವಾ ಪ್ರತಿ ಹೊಸ ವರ್ಷ ಬರುತ್ತೆ ಹೋಗುತ್ತೆ, ಈ ವರ್ಷದಲ್ಲಿ ಇನ್ನೂ ಏನೇನು ಕಾದಿದೆಯೋ, ಇನ್ನೂ ಏನಾಗುತ್ತೋ ಅಂತ ಭಯದಿಂದ ಅಥವಾ ನೆಗೆಟಿವ್ ಆಗಿ ಜನ ಇದ್ದೀರಾ? ಸುಮಾರು ವರ್ಷಗಳ ಹಿಂದೆ ಯುರೋಪಲ್ಲಿ ಒಂದು ರಿಸರ್ಚ್ ಮಾಡಿದ್ರು. 2 ಗ್ರೂಪಿನ ಜನರು. ಒಂದು ಗ್ರೂಪಿನ ಜನರು ಬಂದ್ಬಿಟ್ಟು ಯಾವಾಗಲೂ ಕೂಡ ನಾವು ತಮ್ಮ ಜೀವನದ ಮೇಲೆ ನೆಗೆಟಿವ್ ಆಗಿ ಥಿಂಕ್ ಮಾಡೋಂಥವ್ರು. ನನಗೆ ಯಾವುದೋ ಅದೃಷ್ಟ ಇಲ್ಲ, ನನ್ನ ಜೀವನದಲ್ಲಿ ಏನೂ ಒಳ್ಳೇದಾಗಲ್ಲ, ಎಲ್ಲ ಇರೋರು ಲೋಕದವರೆಲ್ಲ ಕೆಟ್ಟವ್ರೆ, ಏನೋ ಈ ಜೀವನ ಏನೋ ಪ್ರಯೋಜನ ಇಲ್ಲ, ಆ ರೀತಿಯಾಗಿ ಯೋಚನೆ ಮಾಡುವ ಒಂದು ಗುಂಪು. ಓಕೆ. ಇನ್ನೊಂದು ಗುಂಪು, ಈ ಲೋಕದಲ್ಲಿ ನಾನೇ ಅದೃಷ್ಟವಂತ, ನನಗೇನೋ ಒಂದು ಒಳ್ಳೆಯದು ನಡೆಯುತ್ತೆ, ಇವತ್ತು ಏನೋ ಒಂದು ಹೊಸ ವಿಷಯ ನಡೆಯುತ್ತೆ, ನನ್ನ ಜೀವನದಲ್ಲಿ ಏಳಿಗೆ ಉಂಟಾಗುತ್ತೆ, ಬೆಳವಣಿಗೆ ಉಂಟಾಗುತ್ತೆ, ಮುಂದೆ ಬರ್ತೇನೆ, ಬೆಳಿತೇನೆ ಎಂಬುದಾಗಿ ಯೋಚನೆ ಮಾಡುವಂಥ ಜನರು. ಓಕೆ. 2 ಕ್ಯಾಟಗರಿ ಜನರು. ಅರ್ಥ ಆಯ್ತಾ? ಒಂದು ಕ್ಯಾಟಗರಿ ನೆಗೆಟಿವ್ ಆಗಿ ಯೋಚನೆ ಮಾಡೋಂಥ ಜನರು, ಇನ್ನೊಂದು ಕ್ಯಾಟಗರಿ ಪಾಸಿಟಿವ್ ಆಗಿ ಯೋಚನೆ ಮಾಡೋಂಥ ಜನರು. ರಿಸರ್ಚ್ ಅವ್ರಿಗೆ ಗೊತ್ತಿಲ್ಲ ರಿಸರ್ಚ್ ನಡೀತಾ ಇರೋದು, ಅವ್ರ ಮೇಲೆ ರಿಸರ್ಚ್ ನಡೀತಾ ಇದೆ. ಓಕೆ. ಸೊ ಅಂಥವ್ರನ್ನ ಶಾಪಿಂಗ್ ಮಾಲ್ಗೆ ಕಳಿಸಿದ್ರು ಶಾಪಿಂಗ್ಗೆ ಅಂತ. ಅಲ್ಲಿ €100 ನೋಟ್ ಒಂದನ್ನು ಕೆಳಗೆ ಹಾಕಿದರು. ಓಕೆ. €100 ನೋಟ್ ಅಂದರೆ ಸುಮಾರು ಹೋಗಿ ಪ್ರಾಬ್ಲಿ 8,000-9,000 ರೂಪೀಸ್. ಓಕೆ. ಆ ನೋಟ್ ಹಾಕಿ ಶಾಪಿಂಗ್ಗೆ ಕಳಿಸಿದ್ರು. ಈ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರಲ್ಲ ಅಂಥವರಲ್ಲಿ 70% ಜನ ನೋಡಲೂ ಇಲ್ಲ, ಎತ್ಕೊಳ್ಳೋದನ್ನು ಬಿಟ್ಬಿಡಿ, ನೋಡೇ ಇಲ್ಲ ಆ ರೀತಿ. ಈ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಆ ಜನರು, ಇನ್ನೆಲ್ಲಿ 80% ಆಫ್ ಜನ ನೋಡಿದ್ರು ಅದನ್ನು ತೆಗೆದುಕೊಂಡ್ರು. ಏನು ಅರ್ಥ ಆಗುತ್ತೆ ಇದರಲ್ಲಿ? ಯಾರು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೋ ಅಂಥವ್ರು ಯಾವಾಗಲೂ ಕೂಡ ಒಳ್ಳೆಯದನ್ನೇ ಎದುರು ನೋಡ್ತಾರೆ, ಅವ್ರಿಗೆ ಒಳ್ಳೆಯದೇ ಆಗುತ್ತೆ. ಯಾರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೋ ಅಂಥವ್ರು ಆಗೋದೆಲ್ಲ ನೆಗೆಟಿವೇ, ಅವರು ನೆಗೆಟಿವ್ ಆಗಿಬಿಡ್ತಾರೆ ಜೀವನ. ಅದು ಸೆಕ್ಯುಲರ್ ವರ್ಲ್ಡಲ್ಲಿ ನಡೆದಿರ್ತಕ್ಕಂಥ ರಿಸರ್ಚ್. ಪಾಸಿಟಿವ್ ಮೈಂಡೆಡ್ ಆಗಿರಬೇಕೆಂಬುದಾಗಿ ಎಲ್ಲ ಗುರು ಸ್ವಾಮೀಜಿಗಳು ಕೂಡ ಹೇಳೋವಂಥದ್ದೇ. ಬಟ್ ನಾವು ದೇವರ ವಾಕ್ಯವನ್ನು ನಂಬುವಂಥವರು, ದೇವರ ಮೇಲೆ ನಂಬಿಕೆ ಇಟ್ಟಂಥವರು, ದೇವರ ವಾಗ್ದಾನಗಳ ಮೇಲೆ ನಂಬಿಕೆ ಇಟ್ಟಂಥವರು, ನಮ್ಮ ನಂಬಿಕೆ ಎಷ್ಟಿರಬೇಕು, ಎಷ್ಟು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಂಥ ಜನರಾಗಿರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಅದರ ಮೊದಲನೇದು, ಈ ವರ್ಷದಲ್ಲಿ ನೀವು ತೀರ್ಮಾನ ಮಾಡ್ಕೊಳ್ಬೇಕಾದ್ರೆ ಮೊದಲನೇದು, ನನ್ನ ದೇವರು, ನಂಬಿಗಸ್ತನಾದ ದೇವರು, ನನ್ನನ್ನು ಕರೆದಿರುವ ದೇವರು ನನ್ನ ಜೀವನದಲ್ಲಿ ಈ ವರ್ಷದಲ್ಲಿ ಉತ್ತಮವಾದ ಕಾರ್ಯಗಳನ್ನು, ಹೊಸ ಕಾರ್ಯಗಳನ್ನು ನನ್ನ ಜೀವನದಲ್ಲಿ ಮಾಡ್ತಾನೆ ಎಂಬ ಒಂದು ಮನಸ್ಥಿತಿಯಿಂದ ನಾವು ಈ ವರ್ಷದಲ್ಲಿ ಕಾಲಿಡಬೇಕಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲ ಜೋರಾಗಿ ನಾವು ಚಪ್ಪಳೆ ತಟ್ಟುತ್ತಾ ದೇವರನ್ನು ನಾವು ಮಹಿಮೆ ಪಡಿಸುವಂಥವರಾಗೋಣ. ಆಮೇನ್. ಬೆಳಗ್ಗೆ ಎದ್ದೊಳ್ತಿದ್ದಾಗೆ ದೇವರ ವಾಕ್ಯವನ್ನು ಅರಿಕೆ ಮಾಡಿ, ದೇವರೇ ನನ್ನೊಟ್ಟಿಗೆ ನೀನು ಇವತ್ತಿದ್ದೀಯಾ, ದೇವರೇ ಒಳ್ಳೆಯ ಕಾರ್ಯಗಳನ್ನು ನನಗೋಸ್ಕರ ಇಟ್ಟಿದ್ದೀಯಾ. ಏನಕ್ಕೆ ಸಂದಿಗ್ಧ ಪರಿಸ್ಥಿತಿ ಉಂಟಾಗ್ಬೋದು, ಸಿಸ್ಟರು ಸಾಕ್ಷಿ ಹೇಳಿದ ಹಾಗೆ ಅಪಘಾತಗಳನ್ನು ನಡೀಬೋದು, ನಮ್ಮ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನಾವು ಸಿಗಾಕೊಳ್ಬೋದು. ಆದಾಗ್ಯೂ ನಾವು ಹಾಡಿದ ಹಾಗೆ ಸಿಂಹದ ಬೋನಿನಲ್ಲಿ ದಾನಿಯೇಲನೊಟ್ಟಿಗಿದ್ದಂಥ ದೇವರು, ಗೊಲಿಯಾತನ ಮುಂದೆ ದಾವೀದನೊಟ್ಟಿಗಿದ್ದಂಥ ದೇವರು, ಆಮೇಲೆ ಅಣ್ಣಂದಿರ ಗವಿಯಲ್ಲಿ ಹಾಕಲ್ಪಟ್ಟಂಥ ಯೋಸೇಫನೊಟ್ಟಿಗಿದ್ದ ದೇವರು ನಮ್ಮ ಜೊತೆ ಇದ್ದಾನೆ, ನಮ್ಮನ್ನು ತಪ್ಪಿಸುತ್ತಾನೆ, ನಮ್ಮನ್ನು ನಡೆಸುತ್ತಾನೆ, ನಮ್ಮನ್ನು ಬಿಡಿಸುತ್ತಾನೆ ಎಂಬ ನಂಬಿಕೆಯಿಂದ ನಾವು ಕಾಲಿಡಬೇಕಾಗಿದೆ. ಹಾಲೆಲೂಯಾ. ಅಂತರ ಜೀವನದಲ್ಲಿ ಈ ವರ್ಷ ನಿಜವಾಗ್ಲೂ ಹೊಸ ವರ್ಷ. ಆಮೇನ್. ಅದನ್ನು ತೀರ್ಮಾನ ಮಾಡಿ ಇವತ್ತು ಬೆಳಗಿನ ಎದ್ದಾಗ ದೇವರ ಸ್ತೋತ್ರ, ಇವತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡ್ತೀವಿ ಎಂಬುದಾಗಿ. ಈ ವರ್ಷದಲ್ಲಿ 31ನೇ ತಾರೀಕು ನಾನು ದೇವರ ಹೃದಯದಲ್ಲಿ ಹಾಕಿದಂಥ ವಾಗ್ದಾನವನ್ನು ನಿಮ್ಮ ಬಳಿಯಲ್ಲಿ ಹಂಚ್ಕೊಂಡೆ. ಎಷ್ಟು ಜನ ಇದ್ರಿ, ಎಷ್ಟು ಜನ ನಂಬ್ತೀರಾ? ಏನು ಹೇಳಿದ್ದೆ? ಈ ವರ್ಷವು ನಮ್ಮ ಜೀವನದಲ್ಲಿ ಪರಲೋಕ ತೆರೆಯಲ್ಪಡುವಂಥ ಅನುಭವವನ್ನು ನಾವು ಅನುಭವಿಸ್ತೇವೆ ಎಂಬುದಾಗಿ. ಇಟ್ಸ್ ಎ ಇಯರ್ ಆಫ್ ಓಪನ್ ಹೆವೆನ್ಸ್. ನಾನು ಪ್ರತಿದಿನ ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಸಭೆಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಮ್ಮ ಜೀವನದಲ್ಲಿ ಈ ವರ್ಷದಲ್ಲಿ ಪರಲೋಕವು ತೆರೆಯಲ್ಪಡುವ ಅನುಭವವನ್ನು ನಾವು ಅನುಭವಿಸಬೇಕೆಂಬುದಾಗಿ. ಪರಲೋಕ ತೆರೆಯಲ್ಪಡುವ ಅನುಭವ ಅಂದರೆ ದೇವರ ಆಶೀರ್ವಾದಗಳಿಗೆ ಯಾವುದೇ ತಡೆಯಿಲ್ಲತಕ್ಕಂಥ ಅನುಭವ. ಆತನ ದಯೆ ಕೆಳಗೆ, ಆತನ ಪ್ರಸನ್ನತೆಯಲ್ಲಿ, ಆತನ ಆಶೀರ್ವಾದದ ಕೆಳಗೆ, ಆತನ ಚಿತ್ತದಲ್ಲಿ, ಆತನ ಮಾರ್ಗದಲ್ಲಿ, ಆತನ ಬಲದಲ್ಲಿ ನಡೆಯುವಂಥ ವರ್ಷವಾಗಿರುತ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಇಂದೆಂದಿಗೂ ಕೂಡ ನಮ್ಮ ಜೀವನದಲ್ಲಿ ಅನುಭವಿಸಿರತಕ್ಕಂಥ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ನಾವು ನೋಡ್ತೇವೆ ಎಂಬ ನಂಬಿಕೆ ನನಗಿದೆ. ಆಮೇನ್, ಆಮೇನ್. ಅದನ್ನು ನಾನು ಯೋಹನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 43ರಿಂದ ಆ ವಾಕ್ಯ ಭಾಗದಿಂದ ಹಂಚಿಕೊಂಡಿದ್ದೆ. ಮತ್ತೊಮ್ಮೆ ಅದನ್ನು ಇರುವ ಸಮಯದಲ್ಲಿ ನಾನು ಮತ್ತೆ ನೆನಪಿಗೆ ತರಲು ಬಯಸ್ತೇನೆ ಮತ್ತು ಇನ್ನೂ ಸ್ವಲ್ಪ ವಿಷಯಗಳನ್ನು ಅದರ ಮುಖಾಂತರ ಹೇಳೋಕ್ಕೆ ನಾನು ಬಯಸ್ತೇನೆ. ಯೋಹನನ ಬರೆದ ಸುವಾರ್ತೆ
1ನೇ ಅಧ್ಯಾಯ 43. ಮರುದಿನ ಯೇಸು ಗಲಿಲಾಯಕ್ಕೆ ಹೋಗಬೇಕೆಂದಿರುವಾಗ ಫಿಲಿಪ್ಪನನ್ನು ಕಂಡು, ಓಕೆ ಓದ್ಬಿಡ್ಲ ಫುಲ್ಲು, ನನ್ನನ್ನು ಹಿಂಬಾಲಿಸಿ ಎಂದನು. ಈ ಫಿಲಿಪ್ಪನು ಆಂದ್ರೇಯ ಮತ್ತು ಪೇತ್ರರ ಪಟ್ಟಣವಾದ ಬೆತ್ಸಾಯಿದವನಾಗಿದ್ದನು. ಫಿಲಿಪ್ಪನು ನತಾನಿಯೇಲನನ್ನು ಕಂಡು ಅವನಿಗೆ, ಮೋಶೆಯು ಧರ್ಮಶಾಸ್ತ್ರದಲ್ಲಿ ಯಾರ ವಿಷಯವಾಗಿ ಬರೆದನೋ ಮತ್ತು ಪ್ರವಾದಿಗಳು ಯಾರ ವಿಚಾರವಾಗಿ ಬರೆದರೋ ಆತನು ನಮಗೆ ಸಿಕ್ಕಿದನು. ಆತನು ಯಾರೆಂದರೆ ಯೋಸೇಫನ ಮಗನಾದ ನಜರೇತಿನ ಯೇಸುವೆ ಎಂದು ಹೇಳಿದನು. ನತಾನಿಯೇಲನು, ನಜರೇತಿನಿಂದ ಒಳ್ಳೆಯದೇನಾದರೂ ಬರಲು ಸಾಧ್ಯವೋ ಎಂದು ಕೇಳಲು ಫಿಲಿಪ್ಪನು, ಬಂದು ನೋಡು ಅಂದನು. ಯೇಸು ತನ್ನ ಕಡೆಗೆ ಬರುವ ನತಾನಿಯೇಲನನ್ನು ಕಂಡು ಅವನನ್ನು ಕುರಿತು, ಇಗೋ, ಇವನ ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಎಂದು ಹೇಳಿದನು. ಅದಕ್ಕೆ ನತಾನಿಯೇಲನು, ನೀನು ನನ್ನನ್ನು ಹೇಗೆ ಬಲ್ಲೆ ಎಂದು ಯೇಸುವನ್ನು ಕೇಳಿದಕ್ಕೆ ಆತನು, ಫಿಲಿಪ್ಪನು ನಿನ್ನನ್ನು ಕರೆಯುವುದಕ್ಕಿಂತ ಮೊದಲೇ ನೀನು ಆ ಅಂಜೂರದ ಮರದ ಕೆಳಗಿರುವುದನ್ನು ನಾನು ನೋಡಿದೆನು ಎಂದು ಹೇಳಿದನು. ಅದಕ್ಕೆ ನತಾನಿಯೇಲನು, ಗುರುವೇ, ನೀನು ದೇವಕುಮಾರನು, ನೀನು ಇಸ್ರಾಯೇಲಿನ ಅರಸನು ಎಂದನು. ಅದಕ್ಕೆ ಯೇಸು, ಆ ಅಂಜೂರದ ಮರದ ಕೆಳಗೆ ನಿನ್ನನ್ನು ನೋಡಿದನೆಂದು ನಾನು ನಿನಗೆ ಹೇಳಿದ ಮಾತ್ರಕ್ಕೆ ನಂಬುತ್ತೀಯೋ? ನೀನು ಇವುಗಳಿಂತಲೂ ಹೆಚ್ಚಿನ ಕಾರ್ಯಗಳನ್ನು ನೋಡುವೆ ಎಂದನು. ಯೇಸು, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪರಲೋಕವು ತೆರೆದಿರುವುದನ್ನು, ಮನುಷ್ಯಕುಮಾರನ ಮೇಲೆ ದೇವದೂತರು ಏರುತ್ತಾ ಇಳಿಯುತ್ತಾ ಇರುವುದನ್ನು ನೀವು ನೋಡುವಿರಿ ಎಂದು ಹೇಳಿದನು. ಆಮೇನ್. ಇದು ವಾಕ್ಯ ಭಾಗ ಭಾಳ ಆಳವಾದಂಥ ವಾಕ್ಯ ಭಾಗ. ನಾನು ಕೂಡ ಅಷ್ಟು ಹೆಚ್ಚಾಗಿ ಅದನ್ನು ಡೀಪಾಗಿ ಮೆಡಿಟೇಟ್ ಮಾಡಿರಲಿಲ್ಲ. ಇತ್ತೀಚೆಗೆ ಅದನ್ನು ಮೆಡಿಟೇಟ್ ಮಾಡಿದಾಗ ಅದರಲ್ಲಿ ಭಾಳಷ್ಟು ಆಳವಾದ ವಿಷಯಗಳು ಅದರಲ್ಲಿ ಒಳಗೊಂಡಿರ್ತವೆ. ಮೊದಲನೇ ನೋಡ್ತೇವೆ 43ನೇ ವಚನದಲ್ಲಿ, ಮರುದಿನ ಯೇಸು ಗಲಿಲಾಯಕ್ಕೆ ಹೋಗಬೇಕೆಂದಿರುವಾಗ. ಇಂಗ್ಲೀಷ್ ನೋಡ್ತೇವೆ, ಜೀಸಸ್ ಡಿಸೈಡೆಡ್ ಟು ಗೋ ಟು ಗ್ಯಾಲಿಲಿ ಅಂತ. ಯೇಸು ತೀರ್ಮಾನಿಸ್ಕೊಂಡ್ರು, ಆ ದಿನ ನಾನು ಗಲಿಲಾಯಕ್ಕೆ ಬರಬೇಕೆಂಬುದಾಗಿ. ಇದರಲ್ಲಿ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ಯೇಸು ನಮ್ಮನ್ನು ಸಂಧಿಸುವಂಥ ದೇವರು, ಯೇಸು ನಮ್ಮನ್ನು ಭೇಟಿ ಮಾಡುವಂಥ ದೇವರು. ಹಲ್ಲೆಲೂಯಾ. ಆವತ್ತು ಆ ದಿನದಲ್ಲಿ ಗಲಿಲಾಯದಲ್ಲಿ ಯಾವ ರೀತಿಯಾಗಿ ಯೇಸು ಅಂದ್ರೇನನ್ನ, ಪೇತ್ರನನ್ನ, ಫಿಲಿಪ್ಪನನ್ನ, ನತಾನಿಯೇಲನ ಭೇಟಿ ಮಾಡಿದನೋ ಅದೇ ರೀತಿಯಾಗಿ ದೇವರು ನಮ್ಮೆಲ್ಲರನ್ನು ಕೂಡ ಒಂದು ದಿನದಲ್ಲಿ ಭೇಟಿ ಮಾಡಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದುವರಿದು ಆತನು ನಮ್ಮನ್ನು ಸಂಧಿಸುತ್ತಾ ಇದ್ದಾನೆ, ದರ್ಶಿಸುತ್ತಾ ಇದ್ದಾನೆ. ಈ ಕಾಲವು ನಮ್ಮ ಜೀವನದಲ್ಲಿ ದೇವರು ನಮ್ಮನ್ನು ಸಂಧಿಸಿರತಕ್ಕಂಥ ಕಾಲ. ಹಲ್ಲೆಲೂಯಾ. ಎಷ್ಟು ಸಂತೋಷ, ದೇವರು ನಮ್ಮನ್ನು ಭೇಟಿ ಮಾಡಕ್ಕೆ ಬರ್ತಾ ಇದ್ದಾರೆ ಎಂಬುದಾಗಿ. ಈ ಲೋಕದಲ್ಲಿ ಮಹಾ ವ್ಯಕ್ತಿಗಳು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂದಾಗ ಎಷ್ಟು ಸಂತೋಷ ಆಗುತ್ತೆ ನಿಮಗೆ. ನಿಮ್ಮ ಡೈರೆಕ್ಟರ್, ನಿಮ್ಮ ಪ್ರೆಸಿಡೆಂಟ್, ನಿಮ್ಮ ಕಂಪನಿ ಲೀಡರ್ಸ್ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬಂದಾಗ ಸ್ವಲ್ಪ ಭಯನೂ ಆಗ್ಬೋದು. ಅವ್ರು ಭೇಟಿ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲಿ ಯಾವ ಪ್ರಶ್ನೆ ಕೇಳ್ತಾರೋ, ಎಲ್ಲಿ ಏನು ಫಾಲ್ಟ್ಸ್ ಕಂಡುಹಿಡಿತಾರೋ ಎಂಬುದಾಗಿ. ಬಟ್ ದೇವರು ನಮ್ಮನ್ನು ಭೇಟಿ ಮಾಡಬೇಕಂದ್ರೆ ಅದು ನಮ್ಮ ಹಿತಕ್ಕೋಸ್ಕರ, ನಮ್ಮ ಆಶೀರ್ವಾದಕ್ಕೋಸ್ಕರ. ಹಲ್ಲೆಲೂಯಾ. ಅದನ್ನು ನಂಬೋಣ. ಈ ವರ್ಷವು ದೇವರು ನಮ್ಮನ್ನು ಭೇಟಿ ಮಾಡುವಂಥ ವರ್ಷ, ದೇವರು ನಮ್ಮನ್ನು ಸಂಧಿಸುವಂಥ ವರ್ಷ. ಮುಂದಕ್ಕೆ ನೋಡೋಣ. ಯೇಸು ಫಿಲಿಪ್ಪನನ್ನು ಕಂಡು ನನ್ನನ್ನು ಹಿಂಬಾಲಿಸು ಎಂದನು. ಈ ಫಿಲಿಪ್ಪನು ಆಂದ್ರೇಯ ಮತ್ತು ಪೇತ್ರರ ಪಟ್ಟಣವಾದ ಬೆತ್ಸಾಯಿದವನಾಗಿದ್ದನು. ಫಿಲಿಪ್ಪನು ನತಾನಿಯೇಲನನ್ನು ಕಂಡು ಅವನಿಗೆ, ಮೋಶೆಯು ಧರ್ಮಶಾಸ್ತ್ರದಲ್ಲಿ ಯಾರ ವಿಷಯವಾಗಿ ಬರೆದನೋ ಮತ್ತು ಪ್ರವಾದಿಗಳು ಯಾರ ವಿಚಾರವಾಗಿ ಬರೆದರೋ ಆತನು ನಮಗೆ ಸಿಕ್ಕಿದನು. ಆತನು ಯಾರೆಂದರೆ ಯೋಸೇಫನ ಮಗನಾದ ನಜರೇತಿನ ಯೇಸುವೆ ಎಂದು ಹೇಳಿದನು. ಇಲ್ಲಿ ಯೋಚನೆ ಮಾಡಿ ನೋಡಿ, ಆ ವಾಕ್ಯ ಭಾಗದ ಮೇಲ್ಗಡೆ ಓದಿದಾಗ ಮೊದಲು ಯೇಸು ಸ್ವಾಮಿ ಯಾರನ್ನು ಕಂಡುಕೊಂಡ್ರು ಅಂದರೆ ಅಲ್ಲಿ ಆಂದ್ರೇಯನನ್ನು ಕಂಡ್ರು. ಓಕೆ, ಆಂದ್ರೇಯ ಹೋಗಿ ಯೇಸುವನ್ನು ಪೇತ್ರನಿಗೆ ಪರಿಚಯ ಮಾಡಿಕೊಡ್ತಾರೆ. ಪೇತ್ರನ ಯಾರು? ತರುವಾಯ ಹೊಸ ಒಡಂಬಡಿಕೆ ಸಭೆಯ ನಾಯಕನಾಗ್ತಾನೆ, ಆ 12 ಶಿಷ್ಯರಲ್ಲಿ ನಾಯಕನಾಗ್ತಾನೆ. ಬಟ್ ಆತನನ್ನು ಯೇಸುವಿಗೆ ಪರಿಚಯ ಮಾಡಿಕೊಟ್ಟಿದ್ದು ಯಾರು? ಆತನ ಸಹೋದರನಾದ ಆಂದ್ರೇಯ. ಎರಡನೇದು, ಯೇಸು ಸ್ವಾಮಿ ಫಿಲಿಪ್ಪನನ್ನು ಭೇಟಿ ಮಾಡಿದ್ರು. ಫಿಲಿಪ್ಪನು ಯೇಸುವನ್ನು ಕಂಡುಕೊಂಡ, ಆತನೇ ಮೆಸ್ಸಿಯನೆಂಬುದಾಗಿ ನಂಬುದ. ಯೇಸುವನ್ನು ಭೇಟಿಯಾದ ತಕ್ಷಣ, ಯೇಸುವನ್ನು ಸಂಧಿಸಿದ ತಕ್ಷಣ, ಯೇಸುವನ್ನು ಅನುಭವಿಸಿದ ತಕ್ಷಣ ಆತನು ಹೋಗಿ ಯಾರಿಗೆ ಹೇಳ್ತಾ ಇದ್ದಾನೆ? ತನ್ನ ಸ್ನೇಹಿತನಾದ ನತಾನಿಯೇಲನಿಗೆ ಹೇಳ್ತಾ ಇದ್ದಾನೆ. ಇದರಿಂದ ನಾವು ಕಲ್ತ್ಕೊಳ್ಬೇಕಾದ ವಿಷಯ ಏನು? ಯೇಸುವನ್ನು ನಾವು ಭೇಟಿ ಮಾಡಿದಾಗ ಅದು ನಮ್ಮಷ್ಟಕ್ಕೆ ನಾವು ಇಟ್ಕೋಬಾರ್ದು, ನಾವು ಇತರರಿಗೆ ತಿಳಿಸುವಂಥರಾಗಿರಬೇಕು. ತಿಳಿಸ್ತಾರೆ ಈ ವರ್ಷ ನಾವೆಲ್ಲರೂ ಕೂಡ ಎಷ್ಟು ಜನ ಯೇಸುವನ್ನು ಭೇಟಿ ಮಾಡಿದ್ದೀರಾ? ಇಲ್ಲಿ ಮಾಡಿದ್ದೀರಾ? ಅಫ್ಕೋರ್ಸ್, ಶಾರೀರಿಕವಾಗಿ ಇಲ್ಲದೆ ಇರ್ಬೋದು, ಆತ್ಮಿಕವಾಗಿ ಎಲ್ಲರೂ ಕೂಡ ಯೇಸುವನ್ನು ಭೇಟಿ ಮಾಡಿದ್ದೀವಿ.
ಆತನ ರಕ್ಷಣೆಯನ್ನು ಅನುಭವಿಸಿದ್ದೀವಿ, ಆತನ ಆಶೀರ್ವಾದ ಅನುಭವಿಸಿದ್ದೀವಿ, ಆತನ ಅದ್ಭುತಗಳನ್ನು ಅನುಭವಿಸಿದ್ದೀವಿ. ಆಮೇಲೆ ಈಗ ನಾವೇನು ಮಾಡಬೇಕು? ಇತರರಿಗೆ ಆ ಯೇಸುವನ್ನು ಪರಿಚಯಿಸಬೇಕು. ಹಲ್ಲೆಲೂಯಾ. ನಿಮ್ಮ ಸಹೋದರ ಇರ್ಬೋದು, ಯೇಸು ಇನ್ನೂ ರಕ್ಷಣೆ ಹೊಂದದಿರುವ ಸಹೋದರ ಇರ್ಬೋದು. ಆಂದ್ರೇನೋಗಿ ಯಾರಿಗೆ ಪರಿಚಯ ಮಾಡಿಕೊಟ್ಟ? ತನ್ನ ಸಹೋದರನಿಗೆ. ನಿಮ್ಮ ಸ್ನೇಹಿತರು ಇರ್ಬೋದು. ಫಿಲಿಪ್ಪನ ಹೋಗಿ ಯೇಸುನ ಯಾರಿಗೆ ಪರಿಚಯ ಮಾಡಿಕೊಟ್ಟ? ತನ್ನ ಸ್ನೇಹಿತನಿಗೆ. ಈ ವರ್ಷವೂ ನಾವೆಲ್ಲರೂ ಕೂಡ ತೀರ್ಮಾನ ಮಾಡ್ಕೊಳ್ಳೋಣ, ಕೆಲವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನಿಮ್ಮ ಕುಟುಂಬಗಳಲ್ಲಿ ಇನ್ನು ಯಾರು ರಕ್ಷಣೆ ಹೊಂದಿಲ್ವೋ ಅವರಿಗೋಸ್ಕರ ನಿರತವಾಗಿ ನಾವು ಪ್ರಾರ್ಥನೆ ಮಾಡೋಣ. ಬಿಡೋದು ಬೇಡ. 1 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, ಬಿಡೋದು ಬೇಡ. ನಾವು ಪ್ರಾರ್ಥನೆ ಮಾಡ್ತಾ ಇರೋಣ, ದೇವರು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಸ್ನೇಹಿತರಿಗೋಸ್ಕರ, ಬಂಧು ಬಳಗಕ್ಕೋಸ್ಕರ ಈ ವರ್ಷದಲ್ಲಿ ಯೇಸುವನ್ನು ಇತರರಿಗೆ ಪರಿಚಯಿಸುವ ಒಂದು ಕಾಲವಾಗಲಿ ಎಂಬುದಾಗಿ ನಾನು ನಿಮ್ಮನ್ನು ಉತ್ತೇಜಿಸುವನಾಗಿದ್ದೇನೆ. ಆಮೆನ್. ಹಲ್ಲೆಲೂಯಾ. ಮಾಡ್ತೀರಾ? ನಿಮ್ಮ ಬಂಧು ಬಳಗ, ನಿಮ್ಮ ಸ್ನೇಹಿತರು ಪ್ರಾರ್ಥನೆ ಮಾಡಿ. ಅದು ಹೇಗಾಗುತ್ತೋ ಗೊತ್ತಿಲ್ಲ, ಯಾವಾಗ ಆಗುತ್ತೋ ಗೊತ್ತಿಲ್ಲ. ಎಷ್ಟೋ ಕಠಿಣವಾಗಿ ಅವ್ರು ಕಾಣ್ತಾ ಇರ್ಬೋದು. ಅವ್ರ ರಕ್ಷಣೆ ಒಂಥರ ಅನುಮಾನಗಳಿರ್ಬೋದು. ಯಾರು ಅಂದ್ಕೊಂಡಿದ್ರು ಒಂದಿನ ಸೌಲನ ರಕ್ಷಣೆ ಹೊಂತಾನೆ ಅಂದರು ಅಂತ? ಸೌಲ ನೀವು ನೋಡಿದರೆ ಈ ಎಲ್ಲ ವಿಶ್ವಾಸಿಗಳನ್ನು ಹಿಂಸ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಎಲ್ಲರನ್ನು ಸೆರೆಮನೆಗೆ ಎಳ್ಕೊಂಡು ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿ, ಅಂಥವ್ನು ರಕ್ಷಣೆ ಹೊಂತಾನೆಂಬುದಾಗಿ ಯಾರಿಗಾದ್ರು ಹೇಳಿದರೆ ನಂಬ್ತಾ ಇದ್ರೆ ಆ ದಿನಗಳಲ್ಲಿ? ಇವತ್ತು ಕೂಡ ಎಷ್ಟೋ ಜನ ನೋಡಿದ್ರೆ ಕಠಿಣವಾಗಿ ಕಾಣ್ಬೋದು, ಬಟ್ ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ಅಂಥವ್ರು ತಿರುಗಿಕೊಂಡ್ರೆ ಇನ್ನೂ ಹೆಚ್ಚಿನವಾದ ಕಾರ್ಯಗಳನ್ನು ಅವ್ರು ಮಾಡೋಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇವರು ದೇವ್ರ ಕಡೆಗೆ ಬರೋಕ್ಕೆ ಸಾಧ್ಯ ಇಲ್ಲ, ಇವರು ಇದು ಕೆಲಸ ಮಾಡೋದಿಲ್ಲ ಅಂತ ಯಾರ ಬಗ್ಗೆ ಅಂದ್ಕೊಳ್ತಾ ಇದ್ದೇವೋ ಅಂಥವ್ರ ರಕ್ಷಣೆ ಬರೋಕ್ಕೆ ಸಾಧ್ಯ. ಸೋತು ಹೋಗೋದು ಬೇಡ, ನಿರಾಶೆ ಹೊಂದುವುದು ಬೇಡ, ಪ್ರಾರ್ಥನೆಯಲ್ಲಿ ಕುಗ್ಗಿ ಹೋಗೋದು ಬೇಡ. ನಾವು ಮುಂದಕ್ಕೆ ನಂಬಿಕೆಯಿಂದ ನಿರತವಾಗಿ ನಾವು ಪ್ರಯತ್ನ ಪಡ್ತಾ ಇರೋಣ, ಪ್ರಾರ್ಥನೆ ಮಾಡ್ತಾ ಇರೋಣ. ಅನೇಕರಿಗೆ ಈ ವರ್ಷದಲ್ಲಿ ಯೇಸುವನ್ನು ಪರಿಚಯಿಸುವಂಥ ವರ್ಷವಾಗಿ ನಾವು ಮಾಡೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. 10 ಜನಕ್ಕೆ ನಾವು ಸುವಾರ್ತೆ ಸಾರಿದ್ರೆ ಈ ವರ್ಷದಲ್ಲಿ ತಿಂಗಳಿಗೊಬ್ಬರು, 12 ತಿಂಗಳಲ್ಲಿ 12 ಜನಕ್ಕೆ ಸುವಾರ್ತೆ ಸಾರಿದ್ರೆ ಅಟ್ಲೀಸ್ಟ್ ಒಬ್ಬರು ಬರ್ತಾರೆ. ವರ್ಷಕ್ಕೆ ಅಟ್ಲೀಸ್ಟ್ ಒಬ್ಬರು ರಕ್ಷಣೆ ಬರೋಕ್ಕೆ ಸಾಧ್ಯ. ನೀನು ಪ್ರತಿಯೊಬ್ಬರು ಒಬ್ಬೊಬ್ಬರು ತಂದರೆ ಈ ಚರ್ಚ್ ಡಬಲ್ ಆಗುತ್ತೆ. ಈ ವರ್ಷ ಕೊನೆ ಆಗೋಷ್ಟರಲ್ಲಿ ಇಂಗ್ಲೀಷ್ ಚರ್ಚ್ ಅನುಭವಿಸಿದ್ದು ನಾವು. ಲಾಸ್ಟ್ ವರ್ಷದಲ್ಲಿ ಸ್ಟಾರ್ಟಿಂಗಲ್ಲಿ ಫುಲ್ ಆಗಿರಲಿಲ್ಲ. ಶಾಜಿ ಅವ್ರಿಗೆ ಸ್ವಲ್ಪ ಬಂದಾಗ ಹೇಳಿದ್ರು, ಇಡೀ ಈ ವರ್ಷ ಕೊನೆ ಆಗೋಷ್ಟರಲ್ಲಿ ಈ ಸಭೆ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ ಅಂತ ಹೇಳಿದ್ರು. ಅದು ನೋಡಿದ್ವಿ ನಾವು, ವರ್ಷ ಕೊನೆ ಆಗೋಷ್ಟರಲ್ಲಿ ನೋಡಿದ್ವಿ ಅದನ್ನು. ನಾನು ನಂಬ್ತಾ ಇದ್ದೇನೆ ಆ ಸಂಗತಿ ಕನ್ನಡ ಸಭೆಯಲ್ಲಿ ನಡಿಬೇಕು. ಆಗತ್ತಾ? ನಂಬೋಣ. ಹಲ್ಲೆಲೂಯಾ. ತಿಂಗಳಿಗೆ ಒಬ್ಬರು ಸುವಾರ್ತೆ ಸಾರಿ 12 ತಿಂಗಳಿಗೆ 12 ಜನಕ್ಕೆ ಹೇಳಿರ್ತೀರ. ಮಿನಿಮಮ್ ಒಬ್ಬರು ರಕ್ಷಣೆ ಹೊಂದಿದ್ರು ಕೂಡ ಅದರಲ್ಲಿ ಈ ಸಭೆ ಡಿಸೆಂಬರ್ ಒಳಗೆ ತುಂಬಿ ಕನ್ನಡ ಜನ ನಿಂತ್ಕೊಂಡಿರ್ಬೇಕಲ್ಲಿ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಅದನ್ನು ಮಾಡೋಕ್ಕೆ ಸಾಧ್ಯ. ಹಲ್ಲೆಲೂಯಾ. ನೋಡಿ, ಅನ್ಕೋಬೋದು ಕೆಲವರು ನಾವು ಸುವಾರ್ತೆ ಸಾರಿ ಎತ್ತರ ತರ್ತೀವಲ್ಲ, ಅವ್ರು ನಮ್ಗಿಂತ ಚೆನ್ನಾಗಿ ಬೆಳಿಬೋದು. ಅವರು ಆಂಧ್ರೇನು ಅವ್ರು ಪೇತ್ರ ಕರ್ಕೊಂಬೇಡ, ಬಟ್ ಪೇತ್ರ ಆಂಧ್ರಕ್ಕಿಂತ ಗ್ರೇಟ್ ಅದ. ನಾನು ಕರ್ಕೊಂಬಂದಿದ್ದು ಫಸ್ಟ್ ನಾನು ಬಂದ ಅಂತ ಅನ್ಕೋಬೋದು. ಬಟ್ ಅವ್ರು ಯಾರು ದೇವರ ಕಾರ್ಯಕ್ಕೆ ಒಪ್ಪಿಸ್ಕೊಡ್ತಾರೋ ಬೇಗ, ಯಾರು ದೇವರವರಲ್ಲಿ ಕಾರ್ಯ ಮಾಡೋಕ್ಕೆ ಅವಕಾಶ ಕೊಡ್ತಾರೋ ಅಂತ ನಮ್ಗಿಂತ ದೊಡ್ಡವರಾಗ್ತಾರೆ. ಆಮೇಲೆ ಅಂಥ ಕಾರ್ಯಗಳು ನಡೆಯಲಿ. ಆಮೇಲೆ ನತನೇಲ್ ಮತ್ತು ಯೇಸುವಿನ ಸಂಭಾಷಣೆ ಭಾಳ ಆಸಕ್ತಿಕರವಾಗಿರತಕ್ಕಂಥ ವಿಷಯ. ಅದಕ್ಕೆ ಹೋಗ್ತೇನೆ. ನತಾನೇಲ್ ಯೇಸು ಕ್ರಿಸ್ತನ ಬರ್ತಾ ಇರತಕ್ಕಂಥ 47ನೇ ವಚನದಲ್ಲಿ ಯೇಸು ತನ್ನ ಕಡೆಗೆ ಬರುವ ನತಾನಿಯೇಲನ್ನು ಕಂಡು ಅವನನ್ನು ಕುರಿತು, ಇಗೋ ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಎಂದು ಹೇಳಿದನು. ಅದಕ್ಕೆ ನತಾನಿಯೇಲನು, ನೀನು ನನ್ನನ್ನು ಹೇಗೆ ಬಲ್ಲೆ? ಮೊದಲನೇದು ಹೇಳಿದೆ, ಯೇಸು ನಮ್ಮನ್ನು ಭೇಟಿ ಮಾಡುವಂಥ ದೇವರು. ಹಲ್ಲೆಲೂಯಾ. ನಮ್ಮನ್ನು ಸಂಧಿಸುವಂಥ ದೇವರು. ಎರಡನೇದು, ಯೇಸು ನಮ್ಮನ್ನು ತಿಳಿದುಕೊಂಡಿರ್ತಕ್ಕಂಥ ದೇವರು. ಈ ಲೋಕದಲ್ಲಿ ನಮ್ಮನ್ನು ಯಾರು ಅರ್ಥ ಮಾಡಿಕೊಂಡ್ರು, ಅರ್ಥ ಮಾಡ್ಕೊಳ್ದೆ ಹೋದ್ರು, ಒಂದು ವಿಷಯವನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ, ಯೇಸು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಈ ಅಂಡರ್ಸ್ಟ್ಯಾಂಡ್ಸ್ ಯು. ನಿಮ್ಮ ಸ್ವಂತ ಗಂಡ ಹೆಂಡತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ದೇ ಇರ್ಬೋದು, ನಿಮ್ಮ ಸ್ವಂತ ಮಕ್ಕಳು ನಿಮ್ಮನ್ನು ಅರ್ಥ ಮಾಡ್ಕೊಳ್ದೇ ಇರ್ಬೋದು, ನಿಮ್ಮ ಜೊತೆ ಕೆಲಸ ಮಾಡೋರು ನಿಮ್ಮ ಜೊತೆ ಅರ್ಥ ಮಾಡ್ಕೊಳ್ದೇ ಇರ್ಬೋದು. ಬಟ್ ನಮ್ಮ ಯೇಸು ನಮ್ಮ ಪ್ರತಿಯೊಬ್ಬರನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದಾನೆ. ಈ ನೆವರ್ ಮಿಸ್ಅಂಡರ್ಸ್ಟ್ಯಾಂಡ್ಸ್, ಈ ಅಂಡರ್ಸ್ಟ್ಯಾಂಡ್ಸ್. ಹಲ್ಲೆಲೂಯಾ. ಅನೇಕರು ನಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೋದು. ನಾನು ಕಲ್ತ್ಕೊಳ್ತೇನೆ ನನ್ನ ಜೀವನದಲ್ಲಿ, ಅಂಡರ್ಸ್ಟ್ಯಾಂಡ್ ದೋಸ್ ಹೂ ಮಿಸ್ಅಂಡರ್ಸ್ಟ್ಯಾಂಡ್ ಯು. ಯಾರು ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೋ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ. ನಮ್ಮ ಯೇಸು ನಮ್ಮನ್ನೆಂದಿಗೂ ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋಂಥ ದೇವರಲ್ಲ. ನತಾನೇಲ್ ಬರ್ತಾ ಇದ್ದಂಗೆ, ದಿಸ್ ವೆರಿ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ. ನತಾನೇಲ್ ಯೇಸು ಸ್ವಾಮಿನ ಮೊದಲನೇ ಬಾರಿ ನೋಡ್ತಾ ಇರೋದು.
ಒಬ್ಬ ಸ್ಟ್ರೇಂಜರ್ನ ಮೀಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿರ್ಬೋದು. ಬಟ್ ಸೂನ್ ಇ ವಾಸ್ ಅಬೌಟ್ ಟು ಡಿಸ್ಕವರ್ ಇ ವಾಸ್ ಮೀಟಿಂಗ್ ದ ಕ್ರಿಯೇಟರ್ ಆಫ್ ದ ಯೂನಿವರ್ಸ್. ಅದನ್ನು ಅತಿ ಬೇಗನೆ ಗೊತ್ತಾಗುತ್ತೆ ಆತನಿಗೆ ತನ್ನ ಸೃಷ್ಟಿಕರ್ತನಾದ ಯೇಸುವನ್ನು ಆತನ ಸಂಧಿಸ್ತಾ ಇದ್ದಾನೆ ಎಂಬುದಾಗಿ. ನತಾನಿಯಲ್ ನೋಡಿ ಯೇಸು ಸ್ವಾಮಿ ಒಂದು ಉತ್ತಮವಾದ ಮಾತನ್ನು ಹೇಳ್ತಾನೆ. ಅದರ ಯಾರ ಬಗ್ಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿಲ್ಲ ಸತ್ಯವೇದದಲ್ಲಿ. ಯೇಸು ಆತನ ನೋಡಿ, ಹಿಯರ್ ಇಸ್ ಅ ಟ್ರೂ ಸನ್ ಆಫ್ ಇಸ್ರಾಯಲ್ ಇನ್ ಹೂಮ್ ದೆರ್ ಇಸ್ ನೋ ಗಾಯಲ್, ನೋ ಡಿಸೀಟ್. ಈತನಲ್ಲಿ ಏನಿಲ್ಲ, ಯಾವುದೇ ಕಪಟವಿಲ್ಲ. ವಾವ್! ನಾನು ನಂಬ್ತೇನೆ ಇಲ್ಲ ಅನೇಕರನ್ನು ಯೇಸು ಸ್ವಾಮಿ ನೋಡಿ ಅದನ್ನೇ ಹೇಳ್ತಾ ಇದ್ದಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು. ನನ್ನ ಕುರಿಗಳ ಬಗ್ಗೆ ಸ್ವಲ್ಪ ನನಗೆ ಗೊತ್ತು. ಓಕೆ, ನಾನು ನಂಬುತ್ತೇನೆ ಅನೇಕರನ್ನ ಯೇಸು ಸ್ವಾಮಿ ಆ ರೀತಿಯಾಗಿ ನೋಡ್ತಾ ಇದ್ದಾರೆ. ಇನ್ ಯು ದೆರ್ ಇಸ್ ನೋ ಗಾಯಲ್. ನಿಮ್ಮಲ್ಲಿ ಯಾವುದೇ ಕಪಟವಿಲ್ಲ, ನಿಮ್ಮಲ್ಲಿ ಯಾವುದೇ ಪಾಪ ಇಲ್ಲ ಅಂತ ಹೇಳಿಲ್ಲ ಯೇಸು ಸ್ವಾಮಿ. ನಿಮ್ಮಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿಲ್ಲ, ನಿಮ್ಮಲ್ಲಿ ಯಾವುದೇ ಲೋಪಗಳಿಲ್ಲ ಅಂತ ಹೇಳಿಲ್ಲ. ಬಟ್ ನಿಮ್ಮಲ್ಲಿ ಏನಿಲ್ಲ, ಕಪಟ ಇಲ್ಲ. ಅನೇಕರನ್ನ ಯೇಸು ಸ್ವಾಮಿ ನತಾನಿಯಲ್ನಲ್ಲಿ ನೋಡ್ತಾ ಇದ್ದಾರೆ. ನತಾನಿಯಲ್ ಭಾಳ ಹೊರಟಾದಂಥ ವ್ಯಕ್ತಿ ನಾನು ಅಂದ್ಕೊಳ್ತೇನೆ. ಕಪಟ ಇಲ್ಲ ವ್ಯಕ್ತಿ, ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡೋಂಥ ವ್ಯಕ್ತಿ. ಮನಸ್ಸಿಗೆ ಏನು ಬರುತ್ತೋ ಏನು ಬಚ್ಚಿಟ್ಕೊಳ್ದೆ, ಹಿಂದೆ ಒಂದು ಮುಂದೆ ಒಂದು ಇಲ್ಲದೆ ನೇರವಾಗಿ ಮಾತಾಡೋವಂಥ ವ್ಯಕ್ತಿ. ಅಂಥವ್ರು ಭಾಳ ಶಾರ್ಪಾಗಿರ್ತಾರೆ. ಬಟ್ ಎಲ್ಲರೂ ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ಬೋದು. ಬಟ್ ಯೇಸು ಸ್ವಾಮಿ ಹೇಳ್ತಿದ್ರೆ, ಇದು ಟ್ರೂ ಸನ್ ಆಫ್ ಇಸ್ರಾಯಲ್ ಇನ್ ಹೂಮ್ ದೆರ್ ಇಸ್ ನೋ ಗಾಯಲ್. ಇಲ್ಲಿ ಅನೇಕರಲ್ಲಿ ಯೇಸು ಸ್ವಾಮಿ ಅದನ್ನು ಹೇಳ್ತಾಯಿದ್ರೆ, ನಿಮ್ಮಲ್ಲಿ ಯಾವುದೇ ಆದ ಕಪಟವಿಲ್ಲ ಎಂಬುದಾಗಿ. ಹಲ್ಲೆಲೂಯಾ! ಪ್ರತಿಯೊಬ್ಬರಲ್ಲೂ ಕೂಡ ನಮ್ಮಲ್ಲಿ ಒಳ್ಳೆಯ ಗುಣಗಳಿದೆ, ಕೆಟ್ಟ ಗುಣಗಳು ಇದೆ. ಓಕೆ, ಅದನ್ನು ಕೆಟ್ಟ ಒಂದು ಗುಣಗಳ ಬಗ್ಗೆ ನಾವು ಅದನ್ನ ಸರಿಪಡ್ಕೊಳ್ಳೋಕ್ಕೋಸ್ಕರ ನಾವು ಪ್ರಯತ್ನ ಪಡ್ತಾ ಇರಬೇಕು. ದಟ್ ಈಸ್ ಬಿಂಗ್ ಸಿನ್ಸಿಯರ್. ಸಿನ್ಸಿಯರ್ ಅಂದರೆ ಸಿನ್ಲೆಸ್ ಅಂತಲ್ಲ. ಸಿನ್ಸಿಯರ್ ಆನೆಸ್ಟಿ ಅಂದರೆ ನಮ್ಮ ತಪ್ಪುಗಳಲ್ಲ ಅಂತಲ್ಲ. ಸಿನ್ಸಿಯರ್ ಅಂದರೆ ಸಿನ್ಸಿಯರಾಗಿ ನನ್ನಲ್ಲಿ ಲೋಪಗಳಿವೆ, ನನ್ನಲ್ಲಿ ತಪ್ಪುಗಳಿವೆ ಅಂತ ಒಪ್ಕೊಳ್ಳೋದೇ ಸಿನ್ಸಿಯಾರಿಟಿ. ಆ ಸಿನ್ಸಿಯಾರಿಟಿ ಇದ್ದರೆ ಸಾಕು, ದೇವರ ಮುಂದೆ ನಾವು ತರುವಾಗ ಆ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಬದಲಾಯಿಸ್ತಾರೆ. ಹಲ್ಲೆಲೂಯಾ! ಕೆಲವರನ್ನು ನೋಡ್ತೇನೆ, ಕೆಲವು ವ್ಯಕ್ತಿಗಳನ್ನು ಕಪಟ ಇಲ್ಲ ಸರಿ, ಅದೇ ರೀತಿ ಮಾತಾಡಲು ತುಂಬ ಶಾರ್ಪಾಗಿರ್ತಾರೆ. ದೇವರಿಗೆ ನಮ್ಮ ಹೃದಯ ಗೊತ್ತು, ನಮ್ಮನ್ನು ನೋಡಿ ನಿಮಗೆ ಕಪಟ ಇಲ್ಲ ಎಂಬುದಾಗಿ ನಮ್ಮನ್ನು ಅಂಗೀಕರಿಸ್ಕೊಳ್ತಾರೆ. ಆದರೆ ಮನುಷ್ಯರಿಗೆ ನಮ್ಮ ಹೃದಯ ನೋಡೋಕ್ಕಾಗತ್ತಾ? ಮನುಷ್ಯರಿಗೆ ಏನು ಗೊತ್ತಾಗತ್ತೆ? ಮಾತುಗಳು ಇಂಪಾರ್ಟೆಂಟ್. ಅದೇ ರೀತಿಯಾಗಿ ವಿ ಶುಡ್ ಲರ್ನ್ ಟು ಸ್ಪೀಕ್ ಟ್ರೂತ್ ಇನ್ ಲವ್. ದೇವ್ರ ವಾಕ್ಯ ಬರೀ ಸತ್ಯ ಮಾತಾಡು ಅಂತ ಹೇಳಿಲ್ಲ. ದೇವ್ರ ವಾಕ್ಯ ಏನು ಹೇಳುತ್ತಂದರೆ ಸತ್ಯವನ್ನು ಪ್ರೀತಿಯಿಂದ ಮಾತಾಡು ಎಂಬುದಾಗಿ. ಸೊ ಒರಟಾಗಿ ಮಾತಾಡದೆ, ಚೂಪಾಗಿ ಮಾತಾಡದೆ, ಇತರಿಗೆ ನೋವುಂಟಾಗಿ ಮಾತಾಡದೆ ನೀವು ಸತ್ಯವನ್ನೇ ಹೇಳ್ತಾ ಇರ್ಬೋದು. ಬಟ್ ಸತ್ಯವನ್ನು ಪ್ರೀತಿಯಿಂದ ಹೇಳೋದನ್ನು ನಾವು ಕಲಿಬೇಕಾಗಿದೆ. ಎಫೆಸದ ಬರೆದ ಪತ್ರಿಕೆ 4ನೇದಲ್ಲಿ ನೋಡ್ತೇವೆ, ನಿಮ್ಮ ಮಾತುಗಳು ಇತರನ್ನು ಕಟ್ಟುವ ಮಾತುಗಳಾಗಿರಬೇಕು, ಇತರಿಗೆ ಪ್ರಯೋಜನಪಡಿಸುವಂಥ ಮಾತುಗಳಿರಬೇಕು, ಇತರರಿಗೆ ದಯೆ ಕೃಪೆಯನ್ನು ತೋರಿಸುವಂಥ ಮಾತುಗಳಾಗಿರಬೇಕು. ಅಂಥದ್ದು ಮಾತಾಡೋಕ್ಕಾದ್ರೆ ಮಾತಾಡಿ, ಇಲ್ಲ ಅಂದರೆ ಸುಮ್ಮನೆ ಇರಿ ಅಂತ ಅರ್ಥ. ಓಕೆ, ಸೊ ನತಾನಿಯಲ್ಗೆ ಹೇಳಿದ ಹಾಗೆ ದೇವರು ನನ್ನ ಒಂದು ನಂಬಿಕೆ ಪ್ರತಿಯೊಬ್ಬರನ್ನು ಹೇಳ್ತಾ ಇದ್ದಾರೆ, ಐ ಸಿ ಇನ್ ಯು ನೋ ಗಾಡ್. ನಿಮ್ಮಲ್ಲಿ ಕಪಟ. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ! ಅಂತ ಒಳ್ಳೆಯ ಜನರು ನಮ್ಮ ಸಭೆಯಲ್ಲಿದ್ದಾರೆ. ದೇವರು ನಿಮ್ಮನ್ನು ನೋಡ್ತಾ ಇದ್ದಾರೆ, ದೇವರು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಗಾಡ್ ಇಸ್ ಅ ಗಾಡ್ ಹು ಮೀಟ್ಸ್ ಯು, ಗಾಡ್ ಇಸ್ ಅ ಗಾಡ್ ಹು ನೋಸ್ ಯು. ಎರಡನೇದು, ದೇವರು ನಿಮ್ಮನ್ನು ತಿಳ್ಕೊಂಡಿದ್ದಾರೆ. ಮೂರನೇದು, ಮುಂದಕ್ಕೆ ಹೋದೋಣ. ಅದಕ್ಕೆ ನತಾನಿಯೇಲನು, ನೀನು ನನ್ನನ್ನು ಹೇಗೆ ಬಲ್ಲೆ ಎಂದು ಯೇಸುವನ್ನು ಕೇಳಿದಕ್ಕೆ ಆತನು, ಫಿಲಿಪ್ಪನು ನಿನ್ನನ್ನು ಕರೆಯುವುದಕ್ಕಿಂತ ಮೊದಲೇ ನೀನು ಆ ಅಂಜೂರದ ಮರದ ಕೆಳಗಿರುವುದನ್ನು ನಾನು ನೋಡಿದನು ಎಂದು ಹೇಳಿದನು. ಥರ್ಡ್, ಗಾಡ್ ಇಸ್ ಅ ಗಾಡ್ ಹು ಸೀಸ್. ದೇವರು ನಮ್ಮನ್ನು ನೋಡುವಂಥ ದೇವರು. ಯೇಸು ನಮ್ಮನ್ನು ಭೇಟಿ ಮಾಡುವಂಥ ದೇವರು. ಯೇಸು ನಮ್ಮನ್ನು ತಿಳಿದುಕೊಂಡಿರತಕ್ಕಂಥ ದೇವರು. ಯೇಸು ನಮ್ಮನ್ನು ನೋಡುತ್ತಿರುವಂಥ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ! ನತನಿಯಲ್ ಸ್ಟೆಪ್ ಬೈ ಸ್ಟೆಪ್ ಶಾಕ್ ಆಗ್ತದೆ. ಮೊದಲನೇದು, ನಿನ್ನಲ್ಲಿ ಯಾವುದೇ ಕಪಟ ಇಲ್ಲ ಅಂತ ಹೇಳಿದ್ರು. ನನ್ನ ಬಗ್ಗೆ ಹೆಂಗೆ ಗೊತ್ತಾಯಿತು? ಸೆಕೆಂಡ್ ಸ್ಟೇಟ್ಮೆಂಟ್, ನೀನು ಅಂಜೂರದ ಮರದ ಕೆಳಗಿದ್ದಾಗೆ ನೀನು ನೋಡಿದೆ. ಇಲ್ಲಿ ಎಷ್ಟೊಂದು ಸುಮಾರು ಕಿಲೋಮೀಟರ್ ದೂರ ಇರ್ಬೋದು ಯೇಸು ಸ್ವಾಮಿ. ಹಬ್ಬ ಅಂದರೆ ಒಂದು ಅರ್ಧ ಮೈಲಿ ಅದನ್ನು ನೋಡ್ಬೋದು. ಎಷ್ಟೋ ಕಿಲೋಮೀಟರ್ದಲ್ಲಿ ಎಲ್ಲೋ ಅಂಜೂರದ ಮರ ಬಂದ್ಬಿಟ್ಟು ಆ ದಿನಗಳಲ್ಲಿ 20 ಫೀಟ್ ಬೆಳೆಯುವಂಥ ಮರ. ಅದರ ಒಂದು ಎಲೆ ಭಾಳ ಅಗಲವಾಗಿರ್ತಾ ಇತ್ತು. ಜನರಲಿ ಇಸ್ರಾಯೇಲ್ ಜನರಲ್ಲೂ ಕೂಡ ಮನೆ ಮುಂದೆ ಒಂದು ನೆಡ್ತಾ ಇದ್ರು. ಆ ಮರ ಬೆಳೀತಿದ್ದಂಗೆ ಅದ್ರ ಕೆಳಗೆ ಹೋಗಿ ಅವರು ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡುವಂಥ ಅಭ್ಯಾಸ ಆ ಜನರಿಗೆ ಇರ್ತಾ ಇತ್ತು. ಸೊ ಈ ಅಂಜೂರದ ಮರದ ಕೆಳಗೆ ಈಗ ನತಾನಿಯಲ್ ನೋಡಿ ಯೇಸು ಹೇಳ್ತಿದ್ರೆ, ನೀನು ಅಂಜೂರದ ಮರದ ಕೆಳಗೆ ಇದ್ದಾಗೆ ನಾನು ನೋಡಿದೆ ಅಂದಾಗ ನತಾನಿಯಲ್ ಶಾಕ್ ಆಗಿರ್ಬೋದು. ಅದು ಇಂಪಾರ್ಟೆಂಟ್ ಈವೆಂಟ್. ಅದು ಏನಾಗಿರ್ಬೋದು, ಏನು ಮಾಡ್ತಾ ಇದ್ದ ನತಾನಿಯಲ್, ಅದು ಕ್ಲಿಯರಾಗಿ ಬರೆಯಲ್ಪಟ್ಟಿಲ್ಲ ಇಲ್ಲಿ. ಏನು ನತಾನಿಯಲ್ ಏನು ಮಾಡ್ತಾ ಇದೆ ಎಂಬುದಾಗ ಗೊತ್ತಿಲ್ಲ. ಬಟ್ ಇಟ್ಸ್ ಸ್ಟನ್ಡ್ ಹಿಮ್.
ಇಟ್ ಶಾಕ್ಡ್ ಹಿಮ್. ಇದೇನು ಗೊತ್ತಾಯ್ತು ಯೇಸು ಸ್ವಾಮಿಗೆ, ನಾನು ಅಂಜೂರದ ಮರದ ಕೆಳಗೆ ಇದ್ದು ಏನು ಮಾಡ್ತಾ ಇದ್ನೋ ಅಲ್ಲಿದ್ದೆ ಎಂಬುದಾಗಿ ಯೇಸು ಸ್ವಾಮಿಗೆ ಹೆಂಗೆ ಗೊತ್ತಾಯ್ತು ಎಂಬುದಾಗಿ. ಬಟ್ ಅನೇಕ ಬೈಬಲ್ ಸ್ಕಾಲರ್ಸ್ ಹೇಳೋವಂಥ ಮಾತೇನೆಂದರೆ, ಅದು ಗೆಸ್ ಏನಂದರೆ, ಅಂಜೂರದ ಮರದ ಕೆಳಗೆ ಆ ದಿನಗಳಲ್ಲಿ ಆಧ್ಯಾತ್ಮಿಕವಾದಂಥ ಯಹೂದ್ಯ ಜನರು ಅಂಜೂರದ ಮರದ ಕೆಳಗೆ ಕೂತ್ಕೊಂಡು ಪ್ರಾರ್ಥನೆ ಮತ್ತು ಧರ್ಮಶಾಸ್ತ್ರವನ್ನು ಓದುವ ಅಭ್ಯಾಸ ಜನರಿಗಿರ್ತಾ ಇತ್ತು ಎಂಬುದಾಗಿ. ಸರ್ ನತನಲ್ಲಿ ಏನು ಮಾಡ್ತಾ ಇರ್ಬೋದು, ಐ ಬಿಲೀವ್ ದಟ್. ಏನು ಮಾಡ್ತಾ ಇರ್ಬೋದು, ಆ ಅಂಜೂರದ ಮರದ ಕೆಳಗೆ ಆತನು ಧರ್ಮಶಾಸ್ತ್ರವನ್ನು, ಪ್ರವಾದನೆಗಳನ್ನು, ಫಿಲಿಪ್ಪನ್ ಬಂದು ಹೇಳಿದ್ ನೋಡಿ, ಮೋಶೆ ಮತ್ತು ಪ್ರವಾದನೆಗಳು ಯಾರ ಬಗ್ಗೆ ಹೇಳಿದೆಯೋ ಅಂಥವರ ಬಗ್ಗೆ ಆ ವ್ಯಕ್ತಿ ಬಂದಿದ್ದಾನೆ. ಅಂದರೆ ಇವರೆಲ್ಲರೂ ಕೂಡ ಯೇಸು ಸ್ವಾಮಿ ಶಿಷ್ಯರ ವಯಸ್ಸೆಲ್ಲ ಏನಿರ್ಬೋದು ಹೇಳಿ ಆ ಕಾಲದಲ್ಲಿ. ನಾವು ಪಿಕ್ಚರ್ಗಳೆಲ್ಲ ನೋಡ್ಬೇಕಂದ್ರೆ ದಾಡಿ ಬಿಟ್ಕೊಂಡು ಕೂದಲೆಲ್ಲ ದೊಡ್ಡದಾಗಿ ಇಟ್ಕೊಂಡು ನಾವು ಏನೋ ಅವರು 30-40 ವರ್ಷ ವಯಸ್ಸಾಗ ಕಾಣ್ತಾರೆ. ಬಟ್ ಎಗೇನ್ ಅವ್ರ ವಯಸ್ಸೆಲ್ಲ ಎಲ್ಲ ಆಲ್ ಟೀನೇಜರ್ಸ್. ನಾವು ಡೀಪಾಗಿ ರಿಸರ್ಚ್ ಮಾಡಿ ನೋಡಿದ್ರೆ ಯೇಸು ಸ್ವಾಮಿ ಶಿಷ್ಯರೆಲ್ಲರೂ ಕೂಡ ಟೀನೇಜರ್ಸ್, ಮೇ ಬಿ ಬಿಟ್ವೀನ್ 13 to 19 ಅಷ್ಟಲ್ಲೇ. ಪೇತ್ರ ಎಲ್ಲರಿಗಿಂತ ದೊಡ್ಡನೆಂಬುದಾಗಿ ಹೇಳ್ತಾರೆ. ಅಷ್ಟಲ್ಲೇ ಅವ್ರ ವಯಸ್ಸಲ್ಲ. ಸೊ ಈ ಟೀನೇಜ್ ಬಾಯ್ಸ್ ಏನು ಮಾಡ್ತಾ ಇದ್ದಾರೆ, ಆ ದಿನಗಳಲ್ಲಿ ಆಟ ಪಾಠಗಳಲ್ಲಿ ತೊಡಗಿಕೊಳ್ಳದೆ, ವಾಟ್ಸಪ್, ಯೂಟ್ಯೂಬ್, ಫೇಸ್ಬುಕ್ಕಲ್ಲಿ ಇರದೆ ಅವ್ರು ಏನು ಮಾಡ್ತಾ ಇದ್ದಾರೆ, ದೇವ್ರ ವಾಕ್ಯ ಓದ್ಕೊಳ್ತಾ ಇದ್ದಾರೆ. ಧರ್ಮಶಾಸ್ತ್ರವನ್ನು, ಮೋಶೆ ಏನು ಹೇಳ್ದ, ಪ್ರವಾದನೆ ಏನು ಹೇಳ್ದ, ಅವ್ರು ಮಾತಾಡ್ಕೊಳ್ತಾರೆ. ನಾವೆಲ್ಲ ಓದಿದ್ವಲ್ಲ, ಮೋಶೆ ಹೇಳಿದ್ನಲ್ಲ ಒಬ್ಬ ಪ್ರವಾದಿ ಬರ್ತಾನೆ ಅಂತ, ಪ್ರವಾದಿಗಳೆಲ್ಲ ಹೇಳ್ತಾ ಇದ್ರಲ್ಲ ಒಬ್ಬ ಮೆಸ್ಸಿನ ಬರ್ತಾನಂತ, ಆ ವ್ಯಕ್ತಿ ಬಂದಿದ್ದಾನೆ. ವಾವ್, ಯಾವ ರೀತಿಯಾಗಿದೆ ನೋಡಿ ಅವರ ಜೀವನ ಶೈಲಿ. ಅಂಥ ಒಂದು ಯವನಸ್ಥ ನಮ್ಮ ಜೀವನದಲ್ಲಿ ಬೆಳಿಬೇಕು, ನಮ್ಮ ಸಭೆಯಲ್ಲಿ ಬೆಳಿಬೇಕು. ನಾನು ನಂಬ್ತೇನೆ ಈ ಸಭೆಯಲ್ಲಿ ಅಂಥ ಯವನಸ್ಥರನ್ನು ದೇವರೇ ಎಬ್ಬಿಸ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಈ ಲೋಕದ ಆಟ ಪಾಠಗಳಲ್ಲಿ ಅವರ ಸಂತೋಷವನ್ನು, ಆನಂದವನ್ನು ಕಂಡುಕೊಳ್ಳದೆ, ಅದೆಲ್ಲ ಹೇಗಿದ್ರೂ ನಿಜವಾದ ಸಂತೋಷ ಸಮಾಧಾನ ಕೊಡೋಕ್ಕಾಗೋದಿಲ್ಲ. ಅಲ್ಲೆಲ್ಲ ನೀವಿದ್ರಿ, ನಾನು ಇದ್ದೆ, ನಮಗೆ ಗೊತ್ತು ಅವೆಲ್ಲ ಎಂಥವು ಎಂಬುದಾಗಿ. ಓಕೆ, ಅದು ನಮಗೆ ನಿಜವಾದ ಸಂತೋಷ ಕೊಡೋಕ್ಕೆ ಸಾಧ್ಯ ಇಲ್ಲ. ಬಟ್ ನಮ್ಮ ಸಭೆಯಲ್ಲಿ ಅಂಥ ಒಂದು ಯವನಸ್ಥರು, ದೇವರ ಬಗ್ಗೆ ಓದುವಂಥ ಜನರು, ಪ್ರಾರ್ಥನೆಯಲ್ಲಿ ನಿರತರಾಗತಕ್ಕಂಥ ಜನರು ಈ ಸಭೆಯಲ್ಲಿ ದೇವರು ಎಬ್ಬಿಸಲೆಂಬುದಾಗಿ ನನ್ನ ಒಂದು ಪ್ರಾರ್ಥನೆ. ಆಮೆನ್, ಹಲ್ಲೆಲೂಯಾ. ಸೊ ಇದರಿಂದ ನಾನು ಹೇಳತಕ್ಕಂಥ ಮಾತು ನಿಮ್ಗೆ ಎರಡನೇ ಪ್ರವಾದನೆ ಮಾತೇನೆಂದರೆ, ಆ ರಹಸ್ಯವಾಗಿ ನತಾನಿಯೇಲನು ಮಾಡಿದ ಪ್ರಾರ್ಥನೆಯನ್ನು ದೇವರು ಯಾವ ರೀತಿಯಾಗಿ ಕೇಳಿದರೋ, ರಹಸ್ಯವಾಗಿ ನೀವು ಮಾಡ್ತಿರತಕ್ಕಂಥ ನಿಮ್ಮ ಪ್ರಾರ್ಥನೆಯನ್ನು ಯೇಸು ನೋಡ್ತಿದ್ದಾನೆ, ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನತಾನಿಯೇಲ ಅಲ್ಲಿ ಮಾಡ್ತಿರ್ತಕ್ಕಂಥ ಪ್ರಾರ್ಥನೆ ಯಾರಿಗೂ ಗೊತ್ತಿರಲಿಲ್ಲ, ಯಾರು ನೋಡಿರಲಿಲ್ಲ. ಬಟ್ ಯೇಸು ನೋಡಿದ್ರು, ಕಂಡಿದ್ರು, ಕೇಳಿದರು. ಇಲ್ಲಿ ಅನೇಕರು ನೀವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅಳ್ತಾ ಇರ್ಬೋದು, ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಚಿಂತಿಸ್ತಾ ಇರ್ಬೋದು, ದೇವರ ಮುಂದೆ ಮೊರೆ ಇಡ್ತಾ ಇರ್ಬೋದು. ನತಾನಿಯೇಲನ ಕಂಡು ಸಂಧಿಸಿದಂಥ ದೇವರು ಈ ವರ್ಷದಲ್ಲಿ ನಾನು ನಂಬ್ತೇನೆ, ದೇವರು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೋರಾಗಿ ಚಪ್ಪಾಳೆ ತೊಡಿತಾ ದೇವರ ನಾಮವನ್ನು ನಮ್ಮ ಪಡಿಸುವಂಥವ್ರಾಗೋಣ. ಮುಂದೆ ಇಟ್ಸ್ ವೆರಿ ಪವರ್ಫುಲ್ ಕಾನ್ವರ್ಸೇಷನ್. ಒಂದೊಂದು ಸ್ಟೇಟ್ಮೆಂಟ್ ಇಸ್ ಲೋಡೆಡ್. ಅಂದರೆ ಒಂದೊಂದು ಸ್ಟೇಟ್ಮೆಂಟ್ ಗೆಟಿಂಗ್ ಮೋರ್ ಪವರ್ಫುಲ್ ಆ್ಯಂಡ್ ಪವರ್ಫುಲ್. ಒಂದೊಂದು ಸ್ಟೇಟ್ಮೆಂಟ್ ಕೂಡ ನೀವು ಓದ್ತಾ ಹೋದರೆ ನೆಕ್ಸ್ಟ್ ಯಾಳೆ ಫುಲ್ ಶಾಕ್ ಆಗಿಬಿಟ್ಟಿದ್ದಾನೆ ನತಾನಿಯೇಲು. ಓಕೆ, 2 ವಿಷಯಕ್ಕೆ ಶಾಕ್ ಆಗಿಬಿಟ್ಟಿದ್ದಾನೆ ನತಾನಿಯೇಲ್. ಏನೇನು ವಿಷಯ? ಅದನ್ನ ಕ್ಯಾರೆಕ್ಟರ್ನ ಹೇಳ್ಬಿಟ್ಟಿದ್ದಾರೆ, ಎಂಥ ವ್ಯಕ್ತಿ ಅಂತ. ಅದರ ರಹಸ್ಯವಾಗಿ ಏನು ಮಾಡ್ತಾ ಅದನ್ನು ಹೇಳ್ಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಏನಿದೆಯೋ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮುಂದಕ್ಕೆ ಏನು ಹೇಳ್ತಾನೆ ನೋಡಿ. ಅದಕ್ಕೆ ಯೇಸು ಅದು ಹೇಳ್ತಿದ್ದಂಗೆ ನತನೇ ಹೇಳ್ತಾ ಇದ್ದಾನೆ, ಗುರುವೇ ನೀನು ದೇವಕುಮಾರನು, ನೀನು ಇಸ್ರಾಯೇಲಿನ ಅರಸನು ಎಂದು ಹೇಳಿದನು. ಯೇಸುವನ್ನು ದೇವಕುಮಾರನೆಂಬುದಾಗಿ, ಇಸ್ರಾಯೇಲ್ ಅರಸನೆಂಬುದಾಗಿ, ಮೆಸ್ಸಿಯನೆಂಬುದಾಗಿ ಅಂಗೀಕರಿಸಿದ ಮೊದಲನೇ ವ್ಯಕ್ತಿಗಳಲ್ಲಿ ನತಾನಿಯೇಲ್ ಒಬ್ಬ. ಒನ್ ಆಫ್ ದ, ಐ ಥಿಂಕ್ ಹಿ ಮಸ್ಟ್ ಬಿ ದ ಫಸ್ಟ್ ವ್ಯಕ್ತಿ ಅಥವಾ ಯೇಸುವನ್ನು ಮೆಸ್ಸಿ ಎಂಬುದಾಗಿ ಅಂಗೀಕರಿಸಿದಂಥ, ನಂಬಿದಂಥ ವ್ಯಕ್ತಿ. ಅದಕ್ಕೆ ಯೇಸು ಹೇಳ್ತಾರೆ, ಅದಕ್ಕೆ ಯೇಸು 50ರಲ್ಲಿ, ಯೇಸು ಆ ಅಂಜೂರದ ಮರದ ಕೆಳಗೆ ನಿನ್ನನ್ನು ನೋಡಿದನೆಂದು ನಾನು ನಿನಗೆ ಹೇಳಿದ ಮಾತ್ರಕ್ಕೆ ನಂಬುತ್ತೀಯೋ? ನೀನು ಇವುಗಳಿಗಿಂತ ಹೆಚ್ಚಿನ ಮಾತ್ಕಾರ್ಯಗಳನ್ನು ನೋಡುವೆ ಎಂದನು. ಮತ್ತೊಂದು ಪ್ರವಾದನೆ ಮಾತಾಗಿ ಹೇಳ್ತಾ ಇದ್ದಾನೆ, ನಿಮ್ಮ ಜೀವನದಲ್ಲಿ, ಈ ವರ್ಷದಲ್ಲಿ, ನಿಮ್ಮ ಜೀವನದಲ್ಲಿ ಇದುವರೆಗೂ ಕಂಡಿರತಕ್ಕಂಥ ಹೆಚ್ಚಿನ ಮಾತ್ಕಾರ್ಯಗಳನ್ನು ನೀವು ನೋಡ್ತೀರಾ. ಆಮೇನ್, ನಂಬ್ತೀರಾ ಜನ? ಪಕ್ಕದಲ್ಲಿ ನೋಡಿ ಹೇಳಿ, ನಿಮ್ಮ ಜೀವನದಲ್ಲಿ ಹೆಚ್ಚಿನ ಮಾತ್ಕಾರ್ಯಗಳನ್ನು ಈ ವರ್ಷದಲ್ಲಿ ನೀವು ನೋಡ್ತೀರಾ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನತಾನಿಯೇಲ್ ಜೀವನದಲ್ಲಿ, ಆತನ ಜೀವನದಲ್ಲಿ ಮೋಸ್ಟ್ ಪವರ್ಫುಲ್ ಥಿಂಗ್ ದಟ್ ಯು ಎಕ್ಸ್ಪೀರಿಯನ್ಸ್ ಇನ್ ಲೈಫ್, ಆತನ ಜೀವನದಲ್ಲಿ ಅನುಭವಿಸಿದ ಮಾತ್ಕಾರ್ಯ ಅಂದರೆ ಏನು? ಯೇಸುವನ್ನು ಸಂಧಿಸಿದ್ದು, ಯೇಸುವನ ಸ್ವರವನ್ನು ಕೇಳಿದ್ದು,
ಯೇಸುವಿನ ಮುಖ ದರ್ಶನವನ್ನು ಮಾಡಿದ್ದು. ಅದೇ ಗ್ರೇಟೆಸ್ಟ್. ಯೇಸು ಹೇಳ್ತಾ ಇದ್ದಾರೆ, ಅಷ್ಟೇ ಅಲ್ಲಪ್ಪ, ಇನ್ನೂ ಇದೆ, ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನಿನ್ನ ಜೀವನದಲ್ಲಿ ನೀನು ನೋಡುವೆ. ಯಾರೆಲ್ಲ ಯೇಸುವನ್ನು ನಂಬ್ತಾ ಇದ್ದೀರೋ ನಿಮ್ಮ ಜೀವನದಲ್ಲಿ ಯೋಚನೆ ಮಾಡಿ. ಎಲ್ಲರೂ ಕೂಡ ಒಂದು ನಿಮಿಷ, ಎಷ್ಟು ವರ್ಷ ವಯಸ್ಸಾಗಿದೆ ಗೊತ್ತಿಲ್ಲ ನಿಮಗೆ? 30, 40, 50, 20, 60, 70 ಕೂಡ ಇದ್ದೀರಾ? ಇಡೀ ನಿಮ್ಮ ಜೀವನದ ಆಯುಷ್ಯಲ್ಲಿ ದಿಸ್ ಈಸ್ ದ ಪೀಕ್ ಮೂಮೆಂಟ್ ಆಫ್ ಮೈ ಲೈಫ್. ನನ್ನ ಜೀವನದಲ್ಲಿ ಆದಂಥ ಕಾರ್ಯ ಅಂದರೆ ಇದು ಎಂಬುದಾಗಿ ಗುರುತಿಸ್ರಿ ಈ ನಿಮಿಷದಲ್ಲಿ. ನನ್ನ ಜೀವನದಲ್ಲಿ ಏನೂ ನಡೆದಿಲ್ಲ ಅಂತ ಹೇಳೋರು ಇದ್ದೀರಾದ್ರು ಅಂಥವ್ರು ಉದ್ಧಾರನ ಆಗಲ್ಲ. ನೀವು ನಿಮಗೋಸ್ಕರ ಪ್ರಾರ್ಥನೆ ಕೂಡ ಮಾಡಲ್ಲ ನಾನು. ಅರ್ಥ ನೋಟ್ ಮಾಡಿದ್ರ? ವಿಚ್ ಇಸ್ ದ ಗ್ರೇಟೆಸ್ಟ್ ಮೂಮೆಂಟ್? ನಿಮ್ಮ ಮದುವೆ ಆಗಿರೋ ಮೂಮೆಂಟ್ ಇರ್ಬೋದು, ಕೆಲಸದ ಸಿಕ್ಕಿದ ಮೂಮೆಂಟ್ ಇರ್ಬೋದು, ಮಕ್ಕಳಾಗಿದ್ದ ಮೂಮೆಂಟ್ ಇರ್ಬೋದು, ನಿಮ್ಮ ಕಾಲೇಜ್ ಸೀಟ್ ಸಿಕ್ಕಿದ ಮೂಮೆಂಟ್ ಆಗಿರ್ಬೋದು, ಯೇಸುವನ್ನು ಕಂಡುಕೊಂಡಿದ್ದು ದಟ್ಸ್ ದ ಗ್ರೇಟೆಸ್ಟ್ ಮೂಮೆಂಟ್ ಆಗಿರ್ಬೋದು. ಬಟ್ ಐ ಆಮ್ ಗೋಯಿಂಗ್ ಟು ಪ್ರೊಫೆಸರ್, ಐ ಡಿಕ್ಲೇರ್, ಈ ವರ್ಷದಲ್ಲಿ ಯು ವಿಲ್ ಎಕ್ಸ್ಪೀರಿಯನ್ಸ್ ದ ಗ್ರೇಟೆಸ್ಟ್ ಮೂಮೆಂಟ್ ಆಫ್ ಯುವರ್ ಲೈಫ್. ಹಲ್ಲೆಲೂಯಾ! ಮಾತ್ಕರವಾದ ಆಶೀರ್ವಾದ, ಮಾತ್ಕರವಾದ ಕೃಪೆ, ಮಾತ್ಕರವಾದ ಬಿಡುಗಡೆ, ಮಾತ್ಕರವಾದ ಅದ್ಭುತ, ಮಾತ್ಕರವಾದ ಆಶೀರ್ವಾದಗಳನ್ನು ನಿಮ್ಮ ಜೀವನದಲ್ಲಿ ಈ ವರ್ಷವನ್ನು ಅನುಭವಿಸ್ತಿರುವುದಾಗಿ ಯೇಸುವಿನ ನಾಮದಲ್ಲಿ ನನ್ನ ಪ್ರವಾದನೆಯಾಗಿ ನಿಮ್ಮ ಮೇಲೆ ನಾನು ಮಾತನಾಡಲು ಬಯಸ್ತೇನೆ. ಹಲ್ಲೆಲೂಯಾ! ಜೋರ ಚಪ್ಪಾಳೆ ತಟ್ಟದ ದೇವರ ನಾಮವನ್ನು ಮೇಲ್ಪಡಿಸುವಂತರಾಗೋಣ. ಆಮೆನ್. ಹಲ್ಲೆಲೂಯಾ! ಮುಂದಕ್ಕೆ ಅಷ್ಟಕ್ಕೆ ಆಗ್ತಾ ಇಲ್ಲ. 51 ಯೇಸು, ನಾನು ನಿಮಗೆ ನಿಜ ನಿಜವಾಗಿ ಹೇಳ್ತಾ ಇದ್ದೇನೆ. ಇಲ್ಲಿ ಏನಿದೆ? ನಾನು ನಿನಗೆ ಅಂತಿದೆಯಾ, ನಿಮಗೆ ಅಂತಿದೆಯಾ? ಅಂದರೆ ನತನಿಯಲಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ. ನಾನು ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ಪರಲೋಕವು ತೆರೆದಿರುವುದನ್ನು, ಮನುಷ್ಯ ಕುಮಾರನ ಮೇಲೆ ದೇವದೂತರು ಏರುತ್ತಾ ಇಳಿಯುತ್ತಾ ಇರುವುದನ್ನು ನೀವು ನೋಡುವಿರಿ ಎಂದು ಹೇಳಿದನು. ಹಲ್ಲೆಲೂಯಾ! ನೀವು ಪರಲೋಕ ತೆರೆಯಲ್ಪಡೋ ಅನುಭವವನ್ನು ನಾವು ಕಾಣ್ತೇವೆ. ಯೇಸು ಹೇಳ್ತಾ ಇದ್ದಾರೆ, ನೀವು ಆ್ಯಕ್ಚುಲಿ ಯಾಕೋಬನ ಜೀವನ ನಡೆದಂಥ ಕಥೆ ಇದು. ಒಂದು ದೊಡ್ಡ ಏಣಿ ನೋಡಿದ ಯಾಕೋಬ. ಏಣಿಯ ಮೇಲೆ ದೇವದೂತರು ಹತ್ತಾ ಇದ್ರು, ಇಳಿತಾ ಇದ್ರು. ಅಲ್ಲಿಂದ ದೇವರ ಸ್ವರವನ್ನು ಕೇಳ್ತಾನೆ. ಆ ಸ್ಥಳಕ್ಕೆ ಬೇತಿಲ್ ಎಂಬುದಾಗಿ ಹೆಸರು ಹೇಳ್ತಾ ಇದ್ದಾನೆ. ಆ ಒಂದು ದರ್ಶನವನ್ನು ಕಂಡಂಥ ಪರಿಸ್ಥಿತಿಯಲ್ಲಿ ಯಾಕೋಬನ ಜೀವನ ಭಾಳ ನಿರಾಶೆಯಾದ ಜೀವನ, ಸೋತಂಥ ಜೀವನ, ಖಾಲಿಯಾಗಿರತಕ್ಕಂಥ ಜೀವನ, ಬರೀದಾಗಿರತಕ್ಕಂಥ ಜೀವನ. ಮನೆ ಬಿಟ್ಟು ಓಡ್ತಾ ಇದ್ದಾನೆ, ಅಣ್ಣನಿಗೆ ಭಯ ಪಡ್ಕೊಂಡು, ಖಾಲಿ ಕೈ, ಏನೂ ಇಲ್ಲ. ಮುಂದೆ ಏನಾಗುತ್ತೋ ಅಂತ ಗೊತ್ತಿಲ್ಲ, ನಾಳೆ ಏನಾಗುತ್ತೋ ಅಂತ ಗೊತ್ತಿಲ್ಲ, ಭವಿಷ್ಯತ್ ಏನಂತ ಗೊತ್ತಿಲ್ಲ. ಆ ರೀತಿಯಾದ ಪರಿಸ್ಥಿತಿಯಲ್ಲಿ ದೇವರು ಆತನ ಸಂಧಿಸಿ ಆತನಿಗೆ ವಾಗ್ದಾನಗಳನ್ನು ಕೊಡ್ತಾರೆ. ಅದು ಆತನಿಗೆ ಉತ್ತೇಜನ ನೀಡಿತ್ತು, ಉತ್ಸಾಹವನ್ನು ನೀಡಿತ್ತು, ಧೈರ್ಯ ನೀಡಿತ್ತು ಮುಂದಕ್ಕೆ ಹೋಗೋದಕ್ಕೋಸ್ಕರ. ಆ ಏಣಿ ಬೇರೆ ಯಾರು ಅಲ್ಲ, ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಏಣಿ ಯಾರು? ಯೇಸುವೆ. ಪರಲೋಕವನ್ನು ಭೂಲೋಕವನ್ನು ಕನೆಕ್ಟ್ ಮಾಡೋಕ್ಕೆ ಯಾರು ಕೂಡ ಸಾಧ್ಯ ಇಲ್ಲ, ಅದು ಯೇಸು ಮಾತ್ರ. ಹಲ್ಲೆಲೂಯಾ! ಹಲ್ಲೆಲೂಯಾ! ಈ ವರ್ಷವು ಪರಲೋಕವು ತೆರೆಯಲ್ಪಡೋದನ್ನು ನಾವು ಕಾಣ್ತೇವೆ. ಯೇಸುವೆ ಆ ಏಣಿಯಾಗಿದ್ದಾನೆ. ಆ ಯೇಸುವೆ ನಮ್ಮನ್ನು ಪರಲೋಕಕ್ಕೆ ಐಕ್ಯಪಡಿಸಿದಂಥ ದೇವರು. ಈ ವರ್ಷದಲ್ಲಿ ನಾವು ಪರಲೋಕದಕ್ಕೆ ನಾವು ಕನೆಕ್ಟ್ ಆಗ್ತೇವೆ. ಲೆಟ್ಸ್ ನಾಟ್ ಬಿ ಡಿಸ್ಕನೆಕ್ಟೆಡ್. ದೇವ್ರ ಜೊತೆ ಕನೆಕ್ಟ್ ಆಗಿ. ಡಿಸ್ಕನೆಕ್ಟೆಡ್ ಲೈಫ್, ಪರಲೋಕದಿಂದ ಡಿಸ್ಕನೆಕ್ಟ್ ಆಗಿರೋ ಲೈಫ್ ಏನಾಗಿದೆ ಗೊತ್ತಾ? ಲೋಕ ನೋಡಿ ಗೊತ್ತಾಗುತ್ತೆ. ಇಟ್ಸ್ ಅ ಡಿಸ್ಕನೆಕ್ಟೆಡ್ ಲೈಫ್. ಎಲ್ಲ ರೀತಿಯಾದ ಪಾಪ, ಮೋಸ, ವ್ಯಭಿಚಾರ, ಎಲ್ಲ ರೀತಿಯ ದುಷ್ಟತನ, ಅನೀತಿ, ಅಕ್ರಮ, ದರೋಡೆ ಎಲ್ಲ ರೀತಿ ತುಂಬಿಕೊಂಡಿದೆ. ಬಿಕಾಸ್ ಎ ಡಿಸ್ಕನೆಕ್ಟೆಡ್ ವರ್ಲ್ಡ್, ಡಿಸ್ಕನೆಕ್ಟೆಡ್ ಲೈಫ್. ದೇವರಿಂದ ಡಿಸ್ಕನೆಕ್ಟ್ ಆಗಿರೋ ಲೈಫ್ ಯಾವ ರೀತಿ ಇರುತ್ತೆ? ಎಲ್ಲ ಕತ್ತಲಾಗಿರುತ್ತೆ, ಬರಿದಾಗಿರುತ್ತೆ, ಏಕಾಂಗವಾಗಿರ್ತೀವಿ, ಭಯದಿಂದ ಕೂಡಿರುತ್ತೆ, ಪಾಪಗಳಿರ್ತವೆ. ಬಟ್ ಯೇಸುವಿನ ಮುಖಾಂತರ ಈ ವರ್ಷದಲ್ಲಿ ನಾವು ಪರಲೋಕದ ಕನೆಕ್ಟ್ ಮಾಡಿಕೊಂಡ್ರೆ ನಾವು ದೇವರ ಆಶೀರ್ವಾದಗಳನ್ನು ನಾವು ಕಾಣ್ತೇವೆ. ಆಮೇನ್. ಹಲ್ಲೆಲೂಯಾ! ಎರಡನೇದು, ಏಣಿ ಏನಕ್ಕೆ ಉಪಯೋಗಿಸ್ತೇಳಿ ನಾವು ಎಲ್ಲರೂ ಕೂಡ ಜೀವನದಲ್ಲಿ? ಮೇಲೆತ್ತಕ್ಕೆ. ಈ ವರ್ಷ ಎಲ್ಲರೂ ಕೂಡ ಮೇಲಕ್ಕೆತ್ತುವ ವರ್ಷ. ಹಲ್ಲೆಲೂಯಾ! ನಂಬಿಕೆಯಲ್ಲಿ ಮೇಲಕ್ಕೆತ್ತುವ ವರ್ಷ, ಪ್ರಾರ್ಥನೆಯಲ್ಲಿ ಹತ್ತುವ ವರ್ಷ, ಆತ್ಮೀಯ ಜೀವನದಲ್ಲಿ ಮೇಲಕ್ಕೆತ್ತುವ ವರ್ಷ. ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಎಲ್ಲ ವಿಷಯದಲ್ಲೂ ಕೂಡ ನಾವು ಮೇಲಕ್ಕೆ ಎತ್ತುವಂಥ ವರ್ಷ. ಮೂರನೇದು ಏಣಿ, ಒಂದು ಸ್ಟೆಪ್ಪಿಂದ ಲಾಸ್ಟ್ ಒಂದೇ ಸತಿ ಹತ್ಬಿಡ್ತೀರಾ? ಏಣಿ ಯಾವ ರೀತಿ ಇರುತ್ತೆ? ಸ್ಟೆಪ್ ಬೈ ಸ್ಟೆಪ್. ಸೊ ದೇವರು ನಮ್ಮ ಜೀವನ ಮಾಡೋ ಮಾತುಕಾರ್ಯ ಎಲ್ಲ ಕೂಡ ಯಾವ ರೀತಿ ಬರುತ್ತೆ? ಸ್ಟೆಪ್ ಬೈ ಸ್ಟೆಪ್ ನಮ್ಮ ಜೀವನದಲ್ಲಿ ದೇವರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವಾತನಾಗಿದ್ದಾನೆ. ಅದೇ ಮುಂಜಾನೆ ವೇಳೆಯಲ್ಲಿ ನಾನು ನಿಮ್ಮೆಲ್ಲರೂ ಕೂಡ ಈ 20-24 ವರ್ಷದಲ್ಲಿ ಕಾಲಿಟ್ಟಿರುವ ನಮ್ಮೆಲ್ಲರೂ ಕೂಡ ದೇವರು ಏನು ಹೇಳ್ತಾರೆ ಅಂದರೆ, ನಾನು ನಿಮ್ಮನ್ನು ಸಂಧಿಸುವಂಥ ದೇವರು, ನಾನು ನಿಮ್ಮನ್ನು ತಿಳಿದುಕೊಂಡಿರತಕ್ಕಂಥ ದೇವರು, ನಾನು ನಿಮ್ಮನ್ನು
ನೋಡ್ತಿರ್ತಕ್ಕಂಥ ದೇವರು. ಹಾಲೆಲೂಯಾ. ನಿಮ್ಮ ಜೀವನದಲ್ಲಿ ಹೆಚ್ಚಿನ ಮಾತುಕತೆಗಳನ್ನು ಕಾಣ್ತೀರಾ, ಪರಲೋಕ ತೆರಲ್ಪಡೋದನ್ನು ಕಾಣ್ತೀರಾ, ದೇವರ ಆಶೀರ್ವಾದಗಳ ಕಡೆಗೆ ನಡೀತೀರಾ. ನಾವು ಮಾಡಬೇಕಾಗಿರೋದು ನತನ್ಯ ಹಾಗೆ ಸಿನ್ಸಿಯರ್ ಆಗಿ ದೇವ್ರನ್ನ ಹಿಂಬಾಲಿಸೋಣ. ಆಮೇಲೆ ಎಲ್ಲವನ್ನು ಮರೆತು ಸಿನ್ಸಿಯರ್ ಆಗಿ ಪ್ರಾಮಾಣಿಕತೆಯಿಂದ, ಯಾರನ್ನು ಮೆಚ್ಚಿಸೋದಕ್ಕೋಸ್ಕರ ಅಲ್ಲ, ಯಾರನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅಲ್ಲ, ನಾವು ದೇವರಿಗೆ ಯಥಾರ್ಥವಾಗಿ ಈ ವರ್ಷದಲ್ಲಿ ನತನ್ಯನಾಗೆ ನಾವು ಯೇಸುವನ್ನು ಹಿಂಬಾಲಿಸೋದಾದರೆ, ಆತನ ಯಾವ ರೀತಿಯಾಗಿ ಯೇಸುವಿಗೆ ತನ್ನ ಜೀವಿತ ಸಮರ್ಪಿಸ್ಕೊಂಡ್ರು. ಇನ್ಫ್ಯಾಕ್ಟ್ ದೇ ಸೇ ನನ್ ಬಟ್ ಬರ್ತಲೋಮಿಯ, ಆ ಶಿಷ್ಯರಲ್ಲಿ ಆತನ ಹೆಸರು ಎಂಬುದಾಗಿ, ನತನಿಯಲ್ ಅಂದರೆ ಬರ್ತಲೋಮಿ ಎಂಬುದಾಗಿ ಅನೇಕ ಬೈಬಲ್ ಸ್ಕಾಲರ್ಸ್ ಹೇಳ್ತಾರೆ. ಯೋಹನ ಬರೆಸುವಾರ್ತೆ 21ನೇ ಅಧ್ಯಾಯದಲ್ಲಿ ಯೇಸು ಪುನರುತ್ಥಾನ ಹೊಂದಿದಾಗ ಆ ಶಿಷ್ಯರಲ್ಲಿ ಅಲ್ಲಿ ನತನಿಯಲ್ ಕೂಡ ಇರ್ತಾನೆ. ಸೊ ಇಬ್ಬರು ಕೂಡ ಒಂದೇ ವ್ಯಕ್ತಿ ಎಂಬುದಾಗಿ ಹೇಳ್ತಾರೆ. ಆತನು ತುಂಬ ದೊಡ್ಡ ಸೇವೆಯನ್ನು ಮಾಡಿದಂಥ ವ್ಯಕ್ತಿ. ಸೊ ಆ ರೀತಿಯಾಗಿ ಸೇವೆಯಲ್ಲಿ ನಾವು ಮುಂದುವರಿಯೋದಾದರೆ ದೇವರು ನಮ್ಮಿಟ್ಟೆಲ್ಲ ಆಶೀರ್ವಾದಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ. ಆಮೇಲೆ ಎಲ್ಲ ಕಡೆ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ.